ಕುಲ ಗೋತ್ರ ಕುಲ ಧರ್ಮ ಗೊತ್ತಿಲ್ಲದವಳು ಇಂದು ಕುಬೇರನರ ಮನೆಯಲ್ಲಿ ಕುಂಕುಮ ಶೋಭಿತೆಯಾಗಿ ಕುಮಾರ್ಗದಿಂದ ಕುಶಾಗ್ರ ಬುದ್ಧಿಯಿಂದ ಕುಲ ಪುರುಷನಿಗೆ ಕುಂಭ ಕುಚ ತೋರಿಸಿ ಕುಂಜರಿ ಹಾಗೆ ಕುಣಿದು ಕುಲ ದೀಪಕನ ಕುಟುಂಬವನ್ನೇ ಕುರುಕ್ಷೇತ್ರ ಮಾಡಿಬಿಟ್ಟಳು. ಮಧು ತುಂಬಿದ ಮಧುಮಾಲಿಂದಲೇ ಪ್ರಶ್ನಿಸಬೇಕು. ಹಾಗೂ ಅಥರ್ವನ ನಡುವೆ ಹಂತ ಹಂತವಾಗಿ ನಡೆಯುವುದು ನನ್ನ ಪರ್ಯಾವಸಾನ. ಧರ್ಮಾತ್ಮದ ಜೀವನ ಚರಿತ್ರೆ ಪತನ, ಕರುಣಾಜನಕ ಪತನ. ಓಹೋ, ರಣವಿಕ್ರಮ, ಅದು ನನ್ನ ಸಾಮ್ರಾಜ್ಯದಲ್ಲಿ. ಧರ್ಮಾಂಗದ, ಇದು ನಿನ್ನ ಸಾಮ್ರಾಜ್ಯ ಅಲ್ಲ, ಇದು ರಣವಿಕ್ರಮನ ಸಾಮ್ರಾಜ್ಯ. ನನ್ನ ರಾಜಕೀಯದ ರೌಡಿ ಸಾಮ್ರಾಜ್ಯ ಇದು. ರೌಡಿ ಸಾಮ್ರಾಜ್ಯ. ಖಾದಿ ತೊಟ್ಟು ರಾಜಕಾರಣಿಯಾಗಿ ಸಮಾಜ ಸೇವೆ ಮಾಡುವುದನ್ನು ಬಿಟ್ಟು ಈ ರೌದ್ರಮಯ ಕಾಡಿನಲ್ಲಿ ರೌಡಿ ಸಾಮ್ರಾಜ್ಯ ಕಟ್ಟಿ ಜನತೆಗೆ ದ್ರೋಹ ಮೋಸ ಮಾಡ್ತಾ ಇದೆಯಲ್ಲ, ನಾಚಿಕೆ ಆಗುದಿಲ್ವ ನಿನಗೆ? ಮಿಸ್ಟರ್ ಅಡ್ವೊಕೇಟ್ ಧರ್ಮಾಂಗದ, ಇವತ್ತಿನ ಈ ಪವಿತ್ರವಾದ ನ್ಯಾಯಾಲಯದಲ್ಲಿ ಅನೇಕ ವಕೀಲರು ನ್ಯಾಯ ದೇವತೆಗೆ ಗೌರವ ಕೊಟ್ಟು ಕೈ ಮುಗಿದು ಜ್ಞಾಪಿಸಿಕೊಡ್ತಾರೆ. ಅದೇ ನಿನ್ನಂತ ವಕೀಲರು ಅಪರಾಧಿಯನ್ನ ನಿರಪರಾಧಿಯನ್ನ ಮಾಡಿ, ನಿರಪರಾಧಿಗೆ ಅಪರಾಧಿಯನ್ನ ಮಾಡಿ ವೈಭವೀಕರಿಸಿ ನ್ಯಾಯ ದೇವತೆ ಕಣ್ಣಿಗೆ ಮಣ್ಣೇರ್ತಾ ಇದ್ದಾರಲ್ಲ, ಇದು ದೇಶದ್ರೋಹದ ಕೆಲಸ ಅಲ್ವಾ? ಹೇಳು. ಬಡವರ ಪರವಾಗಿ ನ್ಯಾಯದ ವಾದ ಮಾಡ್ತಾ ಇದ್ರೆ ದುಡ್ಡು ಮಾಡೋದು ಯಾವಾಗ? ಅಪರಾಧಿಗಳನ್ನ ಜೈಲಿಗೆ ಕಳಿಸ್ತಾ ಇದ್ರೆ ನಾನು ಕುಬೇರನಾಗಿ ಮೆರೆಯುವುದು ಯಾವಾಗ? ಶಾಬಾಷ್. ಹೆಸರಿಗೆ ವಕೀಲ, ವಂಚಕ, ಕೀಚಕ, ಲಂಚಕ ಎಂಬ ಈ ಮೂರು ಶಬ್ದದ ಅರ್ಥವನ್ನ ನುಂಗಿರೋ ವಕೀಲತೆಗೆ ಶಾಬಾಷ್. ನಿನ್ನಂತ ವಕೀಲರು ಹುಟ್ಟಿಕೊಂಡಿದ್ರಲ್ಲೇ ಇವತ್ತಿನ ಈ ನ್ಯಾಯಕ್ಕೆ ಬೆಲೆ ಇಲ್ಲ. ಪವಿತ್ರವಾದ ನ್ಯಾಯ ದೇವರಿಗೆ ಕಟ್ಟಿದ ಕಟ್ಟು ಪಟ್ಟೆಯನ್ನು ಅಪಾರ್ಥಿಸಿಕೊಂಡು ನೀನು ಅವಳ ಕಣ್ಣಿಗೆ ಮಣ್ಣೇರಿಸ್ತಾ ಇದೀಯಾ. ಇನ್ನು ಮುಂದೆ ಜಿದ್ದಾಟ ನಡೆಯೋಲ್ಲ. ಇದು ರಣವಿಕ್ರಮನ ಯುಗ. ರಣವಿಕ್ರಮ್, ನಾನು ಯಾರು ಗೊತ್ತಾ? ಈ ಕಾನೂನು ನೋಡೋ, ನೀನು ನನ್ನ ಚಾಲೆಂಜ್ ಮಾಡಬೇಡ. ನಾನು ಯಾವತ್ತಿದ್ರು ಧರ್ಮಾಂಗದ ವಕೀಲ, ನ್ಯಾಯ ಕೊಡೋನು ಅಲ್ಲ. ನೋಡೋ, ನೀನು ಈ ಅಡ್ವೊಕೇಟ್ ಧರ್ಮಾಂಗದನ ಎದೆ ಮುಟ್ಟುವ ಧೈರ್ಯ ಯಾವ ಭಗವಂತನಿಗಿಲ್ಲ. ನೋಡೋ, ಸುಮ್ಮನೆ ನೀನು ನನ್ನ ತಂಟೆಗೆ ಯಾವತ್ತು ಎಂಟ್ರಿ ಕೊಡಬೇಡ. ಅಂದ್ರೆ ಈ ರಾಜಕೀಯದ ರೌಡಿ ಸಾಮ್ರಾಜ್ಯದಲ್ಲಿ ಉಂಡು ತೇಗಿ ಮಲಗಿದಂತಹ ಈ ರಣವಿಕ್ರಮನಿಗೆ ನೀನ್ ಧಮಕಿ ಆಗ್ತಾ ಇದೆಯಾ ಮಗನ? ಧಮಕಿ ಆಗ್ತಾ ಇದೆಯಾ? ಮಿಸ್ಟರ್ ರಣವಿಕ್ರಮ್, ನನ್ನ ಉಸಾಬರಿಗೆ ಬಂದರೆ ಉಸಿರಾಡಲಿಕ್ಕೂ ಉಸಿರು ಇಲ್ಲದೆ ಉಸಿರು ಕಟ್ಟಿ ನೀನು ಸತ್ತೋಗ್ತೀಯಾ
ಮಿಸ್ಟರ್ ಅಡ್ವೊಕೇಟ್ ಧರ್ಮಂಗದ, ನಾನು ನಿನ್ನ ಕೈಯಿಂದ ಸಾಯೋದ? ಯಾಕಂದ್ರೆ ನನ್ನ ಕೈಯಲ್ಲಿ ಮೃತ್ಯು ರೇಖೆನೇ ಇಲ್ಲ ಕಣೋ. ಬಾ ಇದು ನನ್ನ ಸಾಮ್ರಾಜ್ಯ. ಇದು ನಿನ್ನ ಭ್ರಮೆ. ಈತ ವಕೀಲ ಧರ್ಮಾಂಗದನ ತಲೆ ಕೆಟ್ಟರೆ ನಿನ್ನ ವಿರುದ್ಧ ವಾದ ಮಾಡಿ ನಿನ್ನನ್ನು ಗಲ್ಲಿಗೇರಿಸುವ ತಾಕತ್ತು ನನ್ನನ್ನು ಗಲ್ಲಿಗೇರಿಸ್ತೀಯ ಮಗನೇ? ಈ ರೌಡಿ ಸಾಮ್ರಾಜ್ಯದಲ್ಲಿ ಮೆರೆದಂತ ಈ ರಣವಿಕ್ರಮ ಮನಸ್ಸು ಮಾಡಿದ್ರೆ ಇದೇ ನಿಂತ ಜಾಗದಲ್ಲಿ ಕತ್ತರಿಸಿ ತಾಯಿ ನರಿಗಳಿಗೆ ಹಂಚೆ ಬಿಟ್ಟ ಮಗನೇ. ಎಷ್ಟು ದಿವಸ ನಡೆದಿದ್ದು ನಡೆದೋಯ್ತು. ಇನ್ನು ಮುಂದೆ ತಿಳ್ಕೊಂಡು ನೋಡಿ ಮಗನ. ಇನ್ನು ಮುಂದೆ ನೀನ್ ಏನ್ ಹೇಳಕತ್ತಿದ್ಯೋ ಪಟ 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 ಇಲ್ಲ ಅಂತಾದ್ರೆ ಈ ನನ್ನ ಕಂಠಕ್ಕೆ ನಿನ್ನ ರಕ್ತದ ಹುದಿ ಕೊಡ್ಬೇಕು. ಮಿಸ್ಟರ್ ರಣವಿಕ್ರಮ್, ಹೋಗ್ತೀನಿ. ನೋಡೋ, ರಾಜಕಾರಣಿಗಳು ತೊಟ್ಟಿರುವ ಖಾದಿ ದೊಡ್ಡದು ಅಥವಾ ನಾ ಸೃಷ್ಟಿಸಿದ ಕಾನೂನು ದೊಡ್ಡದು? ನೋಡ್ತಾ ಇರು. ನೀನು ತೆಗೆದುಕೊಳ್ಳುವ ಪ್ರತಿಯೊಂದು ಉಸಿರಿನ ಹಿಂದೆ ಈ ಧರ್ಮಾಂಗದ ಇರುತ್ತಾನೆ ಎನ್ನುವುದನ್ನು ಯಾವ ಕಾಲಕ್ಕೂ ಮರೆಯಬೇಡ. ದಟ್ ಈಸ್ ಧರ್ಮ. Just wait and watch. ನಾನೇ ಬೇರೆ, ನನ್ನ ಕಾನೂನು ಬೇರೆ, ನಾನೇ ಬೇರೆ, ನನ್ನ ಸ್ಟೈಲೇ ಬೇರೆ. ಭಯ, ನಿಲ್ಲೋದಕ್ಕೂ ಭಯ. ನಿನ್ನ ಯಾವ ನ್ಯಾಯದ ಕುತಂತ್ರದಿಂದ ನನ್ನನ್ನ ಗಲ್ಲಿಗೇರಿಸ್ತೀಯ ಮಗನ? ಅದು ನಿನ್ನಿಂದಲೇ, ನಿಮ್ಮಪ್ಪನಿಂದಲೂ ಸಾಧ್ಯ ಇಲ್ಲ. ಯಾಕಂದ್ರೆ ಈ ರಣವಿಕ್ರಮ ಕೋಲಿಗೆ ಗಜ್ಜೆ ಕಟ್ಟಿ ಹೆಜ್ಜೆ ಇಟ್ಟ ಅಂದ್ರೆ ಅಲ್ಲಿ ಸೃಷ್ಟಿಯಾಗೋದು ಚದುರಂಗದ ಆಟ ಅಲ್ಲ, ರಣರಂಗ. ನರ್ತನದ ರಣರಂಗ. ಧರ್ಮಾಂಗದ ಸಾಧಿಸ್ತೀನಿ, ಸಮಯ ಸಾಧಿಸ್ತೀನಿ. ನಿನ್ನ ಹೇಗೆ ಕೊಲ್ತೀನಿ ಅನ್ನೋದು ಗೊತ್ತಾ ನಿನ್ಗೆ? ವಕ್ರತುಂಡ ಮಹಾಕಾಯ, ಕೋಟಿ ಸೂರ್ಯ ಸಮಪ್ರಭ, ನಿರ್ವಿಕ್ರಮ್ ಕುರು ಮೇ ದೇವ, ಸರ್ವ ಕಾರ್ಯೇಷು ಸರ್ವದಾ. My